ಅವಾಗ ನಾವು ವೀರ ತರ ಬಂದ್ಬೋದು. ಯಾವ್ಯಾವ ಅಡ್ಡತಡೆಗಳು ಅಂದ್ರೆ ಮನಸ್ಸಿನ ಸಂಚಲನ. ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಇರಲ್ಲ, ಕರೆಕ್ಟಾ? ಅದು ಸಂಚಲ ಆಗ್ತದೆ. ಆ ಕಡೆ ಈ ಕಡೆ ಒಂದ್ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ನಾವು ಕಾನ್ಸಂಟ್ರೇಷನ್ ಮಾಡೋದನ್ನ ಕಲಿಬೇಕು. ಆಮೇಲೆ ಧೈರ್ಯ, ಶಕ್ತಿ, ಧೈರ್ಯ, ಈ ಶಕ್ತಿ, ಧೈರ್ಯ, ಈ ಸಂಸಾರ ಇವೆಲ್ಲ ನೀವು ಅಡೆತಡೆಗಳು ಬರ್ತಾ ಇರ್ತಾವೆ. ಇವನ್ನೆಲ್ಲ ನಾವು ಅಡೆತಡೆಗಳನ್ನ ಯಾವ ರೀತಿ ನಾವು ನಿಭಾಯಿಸಬೇಕು ಅಂತಂದ್ರೆ ನಮ್ಮಲ್ಲಿ ಶಕ್ತಿ ಇರುತ್ತಲ್ಲ, ಶಕ್ತಿನ ಹೊರಗೆ ಹಾಕ್ಬಿಟ್ಟು ಇವೆಲ್ಲ ಜೊತೆ ಹೋರಾಟಕ್ಕೆ ನಾವು ಹೋರಾಡಿ ಗೆದ್ದು ಬರಬೇಕು. ಆ ಎಲ್ಲ ಗೆಲ್ಲುವ ಅಂಶಗಳು ಯಾರ ಹತ್ರ ಇತ್ತು ಅಂದ್ರೆ ಸ್ವಾಮಿ ವಿವೇಕಾನಂದರ ಹತ್ರ ಇತ್ತು. ಅವ್ರು ಶಕ್ತಿಶಾಲಿಯಾಗಿದ್ರು, ಧೈರ್ಯಶಾಲಿಯಾಗಿದ್ರು, ಏನೇ ಕಷ್ಟ ಬಂದ್ರು ಎತ್ಕೊಂಡ್ ಬರ್ತಾ ಇದ್ರು. ಅದಕ್ಕೆ ಅವರಿಗೆ ವೀರ ನರೇಂದ್ರ ಅಂತ ಹೆಸರು ಬಂತು.